MP ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಅಲ್ಲಿ ಯಾರಾದ್ರೂ ಸರಿ. MP ಕೋಟ ಅಂತ ತಂದವರೇ ಅಂಬರೀಶ್ ಅಣ್ಣವರು. ಅವ್ರು ಬಿಟ್ಕೊಂಡ್ರೆ ಇನ್ ಯಾರು ಇಲ್ಲಿ ಕೆಲಸದ ಬಗ್ಗೆ ತೋರ್ಲೇ ಇಲ್ಲ. ಸುಮಲತಾ ಟಿಕೆಟ್ ಇಲ್ಲ ಬಿಡಿ, ಇದು ಜೆಡಿಎಸ್ ಭದ್ರಕೋಟೆ. ಕಾಂಗ್ರೆಸ್ ನಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸ್ಟಾರ್ ಚಂದ್ರು ಯಾರು ಅಂತಾನೆ ಗೊತ್ತಿಲ್ಲ. ಸ್ಟಾರ್ ಚಂದ್ರು ಯಾರು ಇವರು? ನಾವು ನೋಡೇ ಇಲ್ವಲ್ಲ ಇವ್ರನ್ನ. ಸ್ಟಾರ್ ಚಂದ್ರು ಅಂದ್ರೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಡ್ಬಿಟ್ರೆ ಗೆದ್ಬಿಡ್ತಾರ? ಹಂಗಾರೆ ಜನ ದುಡ್ಡುಗೋಸ್ಕರ ಇದಾರ. ಇವತ್ತಿನ ಪೊಸಿಷನ್ ಅಲ್ಲಿ ನಿಖಿಲ್ ಗಣ್ಣವ್ರಿಗೂ ಕೊಡ್ಬೋದು, ಕುಮಾರಣ್ಣಗೂ ಕೊಡ್ಬೋದು. ಇವತ್ತು ಪುಟ್ಟರಾಜು ಕೊಟ್ರೆ ಏನು ಸುಖ ಇಲ್ಲ. ಸುಮಲತಾ ಓಟ್ ಬೆಳೆದು ಸಾಕಾಗದೆ. ಅವ್ರ 4 ಜನ ಮೆಂಬರ್ ಅವ್ರ ಜೊತೆ ಇರೋದು. 1000 ಜನ ಬರ್ಲಿ. ಇವತ್ತು ಜೆಡಿಎಸ್ ಲೀಡರ್ ಅಂತಾರೆ ಅಂಬರೀಶ್ ಅಣ್ಣ ಹತ್ರ ಹೋಗಿ ನಿಂತ್ಕೊತಿದ್ರು. ಯಾವ ಕಿತ್ತಾಟಿ ಏನಿಲ್ವಲ್ಲ. ಬಿಜೆಪಿ ಜೆಡಿಎಸ್ ಮರ್ಜಿ ಆಗಿದೆ, ಜೆಡಿಎಸ್ ಗೆಲ್ಲುತ್ತೆ ಅಷ್ಟೇ. ಸ್ಟಾರ್ ಚಂದ್ರು ಅವ್ರು ಗೆಲ್ಲಲ್ಲ, ಇಲ್ಲಿ ಜೆಡಿಎಸ್ ಗೆಲ್ಲೋದು, ಕುಮಾರಣ್ಣನೇ ಗೆಲ್ತಾರೆ. ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೋದಿನೇ ಆಗ್ಬೇಕು ಮೇಡಮ್. ರಾಹುಲ್ ಗಾಂಧಿ ಅವರಿಗೆ ಇನ್ನೂ ಚೈಲ್ಡ್ ಮೈಂಡ್, ಅವ್ರು ಇನ್ನೂ ತೂಕ ಅನ್ನೋದೇ ಇನ್ನೂ ಕಲ್ತಿಲ್ಲ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್ ಅವರೇ. ನಿಮ್ಮ MP ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ನೋಡಿ, MP ಆಗೋರು ಇವತ್ತುವರೆಗೆ ಬಂದಿರುವಂಥ MPಲಿ ಕೆಲಸ ಮಾಡಿದಂಥವ್ರು ಯಾರೂ ಕಾಣ್ತಾ ಇಲ್ಲ. ಯಾರೂ ಸರಿಯಾಗಿ ಮಾಡಿಲ್ಲ. ಅಂದರೆ ಅಂಬರೀಶ್ ಅಣ್ಣವ್ರು ಕೆಲಸ ಮಾಡಿದರು. ಅಂಬರೀಶ್ ಅಣ್ಣವರು MP ಕೋಟ ಅಂತ ತಂದವರೇ ಅಂಬರೀಶ್ ಅಣ್ಣವರು. ಅವ್ರು ಬಿಟ್ಕೊಂಡ್ರೆ ಇನ್ಯಾರೂ ಇಲ್ಲಿ ಕೆಲಸದ ಬಗ್ಗೆ ತೋರ್ಲೇ ಇಲ್ಲ. ರಮ್ಯವ್ರು ಬಂದರು, ರಮ್ಯವ್ರು ಕೆಲಸ ಮಾಡವ್ರೆ. ಒಂದು 6 ತಿಂಗಳಲ್ಲಿ ಏನು ಒಳ್ಳೆ ಕೆಲಸಗಳನ್ನು ಒಂದು ಸ್ವಲ್ಪ ಮಾಡಿದ್ದಾರೆ. ಇನ್ನು ಅವ್ರು ಬಿಟ್ಕೊಂಡ್ರೆ ಇನ್ಯಾರು ಅಂಥ ಕೆಲಸ ಏನು ಮಾಡಿಲ್ಲ. ಇವತ್ತು ಸೂಕ್ತವಾದ ವ್ಯಕ್ತಿ ಬರಬೇಕು ಅಂತಂದರೆ ಮಂಡ್ಯದಲ್ಲಿ ಸೂಕ್ತವಾದ ವ್ಯಕ್ತಿನೇ ಬರಬೇಕು. ಓಕೆ, ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಈಗ BJP ಅಂತ ನೋಡೋದಾದರೆ, BJP JDS ಮೈತ್ರಿ ಅಂತ ನೋಡೋದಾದರೆ ಸುಮಲತಾ ಅಂಬರೀಶ್ ಅವರ ಹೆಸರು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು, ಹಾಗೆ ಪುಟ್ಟರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ 3 ಜನರಲ್ಲಿ ಯಾರಾದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ನಮ್ಮ ಮಂಡ್ಯದಲ್ಲಿ ಮೇಡಮ್ ಅವರೇ, ಒಂದು ಸೋತಿದ್ದವ್ರಿಗೆ ಒಂದು ಆದ್ಯತೆ ಕೊಡ್ತಾರೆ. ಏನು ಅಂದರೆ ಒಂದು ಅನುಕಂಪ. ಈಗ ನಾವು ಸೋತಿರ್ತೀವಿ, ಸೋತಿದ್ದವ್ರಿಗೆ ತಡೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ತಂದೆಯವರು ಒಂದು ಕೆಲಸ ಮಾಡುವ ಅಂತ ಅನ್ನೋದು ಒಂದು ಮಾಡ್ತಾರೆ ಮಂಡ್ಯ ಜನ. ಓಕೆ ಸರ್, ನಿಮ್ಮ ಪ್ರಕಾರ ಯಾರು MP ಆದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ? ಮಂಡ್ಯ ಕ್ಷೇತ್ರದಲ್ಲಿ JDS ಅಲ್ಲಿ ಯಾರಾದ್ರೂ ಸರಿ. ಪುಟ್ಟರಾಜರು ಆಗ್ಬೋದು, ನಿಖಿಲರು ಆಗ್ಬೋದು, ಕುಮಾರಸ್ವಾಮಿಯವರು ಆಗ್ಬೋದು, ಯಾರಾದರೂ ಆಗ್ಬೋದು. ಯಾರಾದರೂ ಆದರೂ ಗೆಲ್ತಾರೆ. ಸುಮಲತಾ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ? ಸುಮಲತಾ ಟಿಕೆಟ್ ಕೊಟ್ಟರೆ ಏನಾಯ್ತು ಅಂತ ಹೇಳೋಕ್ಕಾಗಲ್ಲ. ಸುಮಲತಾ ಟಿಕೆಟ್ ಕೊಟ್ಟರೆ, ಸುಮಲತಾ ಟಿಕೆಟ್ ಇಲ್ಲ ಬಿಡಿ, ಇದು JDS ಭದ್ರಕೋಟೆ. JDS ಭದ್ರಕೋಟೆ ಇದು ಬಿಡಿ. ಅಂಬರೀಶ್ ಅವರ ರಾಜಕಾರಣ ಹೇಗಿತ್ತು ಆಗ? ಅಂಬರೀಶ್ ಅವ್ರ ರಾಜಕಾರಣ ಚೆನ್ನಾಗಿತ್ತು. ಅಂಬರೀಶ್ ಅವ್ರ ರಾಜಕಾರಣ ಇಲ್ಲ ಅಂತೇನಿಲ್ಲ. ಅಂಬರೀಶ್ ಅವ್ರ ರಾಜಕಾರಣ ಚೆನ್ನಾಗಿತ್ತು. ಅದರಲ್ಲೂ ಅಂಬರೀಶ್ ರಾಜಕಾರಣದಲ್ಲಿ ಏನಂದರೆ ನಮ್ಮ ಮಂಡ್ಯ ಅಂದರೆ ಅಂಬರೀಷ್ಗೆ ಒಂದು ಸ್ವಲ್ಪ ನಮ್ಮ ಮಂಡ್ಯ ಜನ ಅಂಬರೀಷ್ ಅಂದರೆ ಸಾಕು. ಅವ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನೇ ಕೆಲಸ ಮಾಡಿದ್ರು ಅಂಬರೀಷ್ ಅಣ್ಣ ಅಂತಲೇ ಹೇಳ್ತಿದ್ದು. ಅಂಬರೀಷ್ ಅಣ್ಣನ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಿಡಿ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಈ ದುಡ್ಡು ತಗೊಂಬಂದು ಗೆದ್ಬಿಡ್ತೀನಿ ಅನ್ನೋದು ಅದೆಲ್ಲ ಬಿಡಿ, ಅದೆಲ್ಲ ಆಗಲ್ಲ. ಅದೆಲ್ಲ ಸ್ಟಾರ್ ಚಂದ್ರು ಎಲ್ಲಿ ಯಾರು ನೋಡಿಲ್ಲ. ಈಗ ಪೇಪರ್ಗೆ ಒಡಿಸಿ ಪೇಪರ್ಗೆ ಒಳಗೆ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಅಡ್ವರ್ಟೈಸ್ಮೆಂಟ್ಗೆ ಹಾಕ್ತಾರೆ ಸ್ಟಾರ್ ಚಂದ್ರನ. ಈಗ ಅಡ್ವರ್ಟೈಸ್ಮೆಂಟ್ಗೆ ಪೇಪರಲ್ಲಿ ಓದ್ತೀವಲ್ಲ ಪೇಪರು, ಆ ಓದು ಪೇಪರ್ ಒಳಗಡೆ ಹಾಕ್ತಾರೆ ಅಡ್ವರ್ಟೈಸ್ಮೆಂಟ್ ಮಾಡಿ. ಸ್ಟಾರ್ ಚಂದ್ರು ಯಾರು ಅಂತಲೇ ಗೊತ್ತಿಲ್ಲ. ಈಗ ಹಾಗಾದರೆ ಈ ಒಂದು ಕಿತ್ತಾಟದಲ್ಲಿ ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಯಾವ ಕಿತ್ತಾಟಿಗೆ ಏನಿಲ್ವಲ್ಲ. ಎಲ್ಲ ಈಗ BJP JDS ಮರ್ಜಿ ಆಗಿದೆ, JDS ಗೆಲ್ಲುತ್ತೆ ಅಷ್ಟೇ. ಕಿತ್ತಾಟನೇ ಇಲ್ವಲ್ಲ. ಈಗ ಇವರು ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ನಿನ್ನೆ ಬಂದಿದ್ದರು, ಮಾತಾಡಿದ್ರು. ಈಗ ಹಿಂದೆ ಏನೋ ನಡೆದಿರ್ಬೋದು ಅವ್ರದ್ದು, ನಮ್ಮದು ಬಿಡಿ. ಈಗ ಒಂದಾಗಿದೆ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ BJP JDS ಮೈತ್ರಿ ಒಳಗಡೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ನಿನ್ನೆನೇ ಜಸ್ಟ್ ಸಭೆಯನ್ನು ಕರೆದಿದ್ರು ಕುಮಾರಸ್ವಾಮಿ ಅವರು. ಸೊ ಈ ಒಂದು ಕಿತ್ತಾಟದಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಲಕ್ ಹೊಡೆಯುತ್ತೆ ಅಂತ ಅನ್ಸುತ್ತಾ ನಿಮಗೆ? ಯಾವ ಕಾರಣಕ್ಕೂ ಸ್ಟಾರ್ ಚಂದ್ರಿಗೆ ಲಕ್ ಹೊಡೆಯಲ್ಲ. ಇಲ್ಲಿ 3 ಜನದಲ್ಲಿ ಇವರು ಪುಟ್ಟರಾಜು, ನಿಖಿಲ್, ಕುಮಾರಸ್ವಾಮಿ 3 ಜನದಲ್ಲಿ ಯಾರ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಜನ ಹೇಳ್ತಾರೆ ಜಾಸ್ತಿ ಏನಂದರೆ ಕುಮಾರಸ್ವಾಮಿ ನಿಂತ್ಕೊಳ್ಳಿ ಕೆಲಸ ಆಗುತ್ತೆ, ನಿಖಿಲ್ ಬನ್ನಿ ನಿಂತ್ಕೊಳ್ಳಿ ಸೋತಿದ್ದೀರಿ ಗೆಲ್ತೀರಿ ನಿಂತ್ಕೊಳ್ಳಿ ಕೆಲಸ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಜನ ಹೇಳ್ತಾ ಇರೋದಕ್ಕೆ ಅವ್ರ ಅಭಿಪ್ರಾಯನ
ಜನ ಹೇಳಿದ್ದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾರು ಕುಮಾರಸ್ವಾಮಿ ಅವರನ್ನಿರಲಿ ನಿಖಿಲ್ ಅವರನ್ನಿರಲಿ ಗೆಲುವು ಸತ್ಯ. ಈಗಿರುವಂತಹ ಸಿಟ್ಟಿಂಗ್ MP ಅಂತಂದರೆ ಸುಮಲತಾ ಅವರು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಜನ ಹೇಳಿದ್ರೆ ಮಂಡ್ಯದಲ್ಲಿ, ಇನ್ನೊಂದಿಷ್ಟು ಜನ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡಿಲ್ಲ ಬಿಡಿ ಮೇಡಮ್ ಅವರೇ, ಏನು ಮಾಡಿಲ್ಲ. ಸುಮ್ಗೆ ಎಲ್ಲ ಕಾರ್ಯಕರ್ತರುಗಳು ದುಡ್ಡು ಮಾಡ್ಕೊಂಡು ಟಿಕೆಟ್ ಕೊಟ್ಟರೆ ಅವರು ಸೋಲೋದಂತೂ ಖಚಿತ. ಸುಮಲತಾ ಮೇಡಮ್ ಅವರು ಅನ್ನಪ್ಪ ಅಂತಂದರೆ ಇವತ್ತು ಕುಮಾರಣ್ಣಂಗೆ ಟಿಕೆಟ್ ಕೊಟ್ಟರೆ ಸೋಲೇ ಇಲ್ಲ. ಈಗ ಒಂದೊಮ್ಮೆ ಏನೂ ಇಲ್ಲ. ಈಗ ಒಂದೊಮ್ಮೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಈಗ ನಿಮ್ಮ ತಲೆ ಆಯ್ತಾ ಜನನೇ ಓಟ್ ಹಾಕಲ್ಲ ಅವ್ರಿಗೆ. 10,000 ಓಟು ಬೀಳಲ್ಲ ಮೇಡಮ್, ಒಂದು 10,000 ಓಟು ಬೀಳಲ್ಲ ಇಟ್ಕೋತೀವಿ. ಆಮೇಲೆ ಸ್ಟಾರ್ ಚಂದ್ರು ಯಾರು ಇವರು? ನಾವು ನೋಡೇ ಇಲ್ವಲ್ಲ ಇವ್ರನ್ನ ಸ್ಟಾರ್ ಚಂದ್ರು ಅಂದರೆ. ಈಗ ಈ ಪುಟ್ಟರಾಜಣ್ಣ ನೋಡಿದ್ದೀವಿ, ಸುಮಲತಾ ಮೇಡಮ್ನ ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ. ಸ್ಟಾರ್ ಚಂದ್ರು ಯಾರು ಇವರು? ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಬಿಟ್ರೆ ಗೆದ್ಬಿಡ್ತಾರೆ? ಹಂಗಾರೆ ಜನ ದುಡ್ಗೋಸ್ಕರ ಇದ್ದಾರಾ? ಯೋಚನೆ ಮಾಡಿ ಸ್ವಲ್ಪ. ಸ್ಟಾರ್ ಚಂದ್ರು ಅವ್ರು ಗೆಲ್ಲಲ್ಲ, ಇಲ್ಲಿ JDS ಗೆಲ್ಲೋದು, ಕುಮಾರಣ್ಣನೇ ಗೆಲ್ತಾರೆ. ಸ್ಟಾರ್ ಚಂದ್ರು ಅವ್ರು ನಾವು ನೋಡೇ ಇಲ್ವಲ್ಲ ಅವ್ರನ್ನ. ಇದೇ ಇವಾಗ ಪಾಂಪ್ಲೆಟ್ಸ್ ಹೊಡೆಸ್ಬಿಟ್ರೆ ಸ್ಟಾರ್ ಚಂದ್ರು ಟಿಕೆಟ್ ಕೊಟ್ಟಿದ್ದೀವಿ ಅಂದರೆ ಹಂಗಾರೆ ಜನ ದುಡ್ಡು ಇಸ್ಕೊಂಡಂಗೆ ಓಟ್ ಹಾಕ್ಬಿಡ್ತಾರೆ ಅಂತ ದುಡ್ಡು ಮೇಲೆ ನಿಂತೈತೆ ಜನ ಅಂತ ಆಯ್ತದಲ್ವಾ. ಅದರಿಂದ JDS ಬರ್ಬೋದು ಅಂತ ಅನಿಸುತ್ತೆ ಮೋಸ್ಟ್ಲಿ. ಸಂಘಟನೆ ಮಾಡಬೇಕು ಮೇಡಮ್ ಅವರೇ. ನಮ್ಮ ಮಂಡ್ಯದಲ್ಲಿ ಎಲ್ಲೇ ಹೋದರೂ ಸಂಘಟನೆಗಳು ಮಾಡಬೇಕು, ಕಾರ್ಯಕರ್ತರುಗಳು ಕಟ್ಟಬೇಕು, ಒಬ್ಬರ ಬಡವರ ಕಷ್ಟ ಸುಖನ ನೊಂದೈಸಬೇಕು. ಅಂಥವ್ರಿಗೆ ಇವತ್ತು ಮತ ಕೊಡ್ತಾ ಇಲ್ಲ ಜನ ನಮ್ಮ ಮಂಡ್ಯದಲ್ಲಿ. ಇವತ್ತು ಹೊಸ್ದಾಗಿ ಬಂದರೆ ಓಟ್ ಕೊಡ್ತಾರಾ ಹೇಳಿ ನೀವೇ? ಇವತ್ತು ಅವರೇ ಕುಮಾರಣ್ಣವರೇ ಭಾಳಷ್ಟು ಕೆಲಸನೂ ಮಾಡಿದ್ದಾರೆ. ಸೋಲು ಗೆಲುವು ಎರಡೂ ಇದ್ದೇ ಐತೆ. ಅವ್ರು ಏನಪ್ಪ ಅಂತಂದರೆ ಇವತ್ತು ಕುಮಾರಣ್ಣವರು ಮಂಡ್ಯಕ್ಕೆ ಬರೋ ಚಾನ್ಸಸ್ಸು 100% ಐತೆ. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಪುಟ್ಟರಾಜು ಅವರ ಹೆಸರುಗಳು ಕೇಳಿಬರ್ತಾ ಇದೆ, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿಬರ್ತಾ ಇದೆ. ಇವರಿಬ್ಬರ ನಡುವೆ ಯಾರಿಗಾರು ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತಂದರೆ ಯಾರಿಗೆ ಕೊಟ್ಟರೆ ಉತ್ತಮ ಅಂತ ಅನಿಸುತ್ತೆ? ಹಾಗೆ ಪುಟ್ಟರಾಜು ಅವರು ಒಂದ್ಸಲ MP ಆಗಿದ್ದರು, ಅವರ ಕಾರ್ಯವೈಖರಿಯನ್ನು ನೀವು ನೋಡಿರ್ತೀರ. ಮೇಡಮ್ ಅವರೇ, ಇವತ್ತಿನ ಪೊಸಿಷನಲ್ಲಿ ನಿಖಿಲ್ ಗಣ್ಣವ್ರಿಗೂ ಕೊಡ್ಬೋದು, ಕುಮಾರಣ್ಣಂಗೂ ಕೊಡ್ಬೋದು. ಇವತ್ತು ಪುಟ್ಟರಾಜು ಕೊಟ್ಟರೆ ಏನು ಸುಖ ಇಲ್ಲ. ಯಾಕೆಂದರೆ ಒಳ್ಳೆಯವರೇ. ಆದರೆ ಇವತ್ತಿನ ಪೊಸಿಷನ್ಗೆ ಅವರಿಬ್ಬರಿಗೆ ಟಿಕೆಟ್ ಕೊಟ್ಟರೆ ಗೆಲುವಂತೂ ಖಚಿತ. ಪುಟ್ಟರಾಜು ಅವರಿಗೆ ಟಿಕೆಟ್ ಕೊಟ್ಟರೆ ಹೇಗಿರುತ್ತೆ ಮೇಡಮ್? ಪುಟ್ಟರಾಜಿಗೆ ಟಿಕೆಟ್ ಕೊಟ್ಟರೆ ಅಂದರೆ ಈ ಜನ ಪುಟ್ಟರಾಜಿಗೆ ಏನಂತಂತಾರೆ, ಅವ್ರಿಗೆ ಹಳೆ ಮಕ ಅಲ್ವಾ. ಹಳೆ ಮಕ ಆದಾಗ ನೀವು ಕಾರ್ಯವೈಫಲ್ಯ ಎಲ್ಲ ನೋಡಿದ್ದೀರಿ ಅಂತ ಹೇಳ್ತಿರಲ್ಲ, ಏನೇ ಕೆಲಸ ಮಾಡಿದ್ರು ಜನ ಆಗ ಒಪ್ಪಲ್ಲ. ಈಗ ಪುಟ್ಟರಾಜಣ್ಣ ಕೆಲಸ ಮಾಡಿದ್ದಾರೆ, ಈಗ ಅವ್ರ ಕ್ಷೇತ್ರದಲ್ಲೂ ಮಾಡಿದ್ದಾರೆ, ಮಿನಿಸ್ಟ್ರಾಗೂ ಮಾಡಿದ್ದಾರೆ, ಆದರೆ ಒಪ್ಪಲ್ಲ. ಇವರು ಜನ ಹೇಳ್ತಾ ಇರೋದಂಗೆ ನಿಖಿಲ್ ಕೊಡಬೇಕು, ಕುಮಾರಸ್ವಾಮಿಯವರು ಕೊಡಬೇಕು, ಗೆಲ್ಲಬೇಕು ಅಂದರೆ. ಸುಮಲತಾ ಅವ್ರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ವಾ ಸರ್? ಸುಮಲತಾ ಆಗಲ್ಲ ಬಿಡಿ ಮೇಡಮ್, ಸುಮಲತಾ ಆಗದಿರೋ ಕೆಲಸ ಬಿಡಿ. ಸುಮಲತಾವ್ರಿಗೆ ಓಟ್ ಬೆಳೆದ್ರೆ ಸಾಕಾಗದೆ. ಅವ್ರು 4 ಜನ ಮೆಂಬರ್ ಅವ್ರ ಜೊತೆ ಇರೋದು. 2019ರಲ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹಾಗೆ JDS ಮೈತ್ರಿಯಲ್ಲಿ ಇತ್ತು, ಆಗ ಸೋತ್ ಬಿಟ್ರಲ್ಲ. ಕಾಂಗ್ರೆಸ್ JDS ಮೈತ್ರಿ ಎಲ್ಲಿತ್ತು ಅಂದರೆ ಕಾಂಗ್ರೆಸ್ನವರೆಲ್ಲ BJP ಸುಮಲತಾ ಮಾಡಿದ್ರಲ್ಲ. ಕಾಂಗ್ರೆಸ್ನವರೆಲ್ಲ ಸುಮಲತಾ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ. ಅವತ್ತೊಂದು ಅಲೆ ಇತ್ತು. ಹೇಗೆ ಅಂದರೆ ಅಂಬರೀಷ್ ಅಣ್ಣಂದು ಒಂದು ಅಲೆ ಇತ್ತು. ಎಲ್ಲೋದ್ರೂ JDSನವ್ರು ಆಗ್ಬೋದು, ಕಾಂಗ್ರೆಸ್ನವ್ರು ಆಗಿರ್ಬೋದು, BJP ಅವ್ರು ಆಗ್ಬೋದು, ಅಂಬರೀಷ್ ಅಣ್ಣ ಅಂತಂದರೆ ಒಂದು ಬೆಲೆ ಕೊಡ್ತಿದ್ರು. 1000 ಜನ ಬರಲಿ, ಇವತ್ತು JDS ಲೀಡ್ರು ಅಂತಂದರೆ ಅಂಬರೀಷ್ ಅಣ್ಣ ಹತ್ರ ಹೋಗಿ ನಿಂತ್ಕೊತಿದ್ರು. ಬರಲ್ಲ ಬಿಡತ್ತವ ಅಂತಿದ್ರು ಅವತ್ತು ಅಣ್ಣವರು. ಅವರು ಆ ಪಕ್ಷ ಈ ಪಕ್ಷ ಅಂತಿರಲ್ಲ, ಅಭಿಮಾನಿಗಳು ಕಾರ್ಯಕರ್ತರು ಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾಯಿದ್ರು. ಅಂಥ ವ್ಯಕ್ತಿ ಯಾರಿದ್ರು ಇಲ್ಲಿ ಬರೋರು? ಅವ್ರು ಬಿಟ್ಕೊಂಡ್ರೆ ನಾಗಣ್ಣವ್ರು ಇದ್ದರು. ನಾಗಣ್ಣವ್ರು ತೀರೋಗ್ಬಿಟ್ರಲ್ಲ, ನಾಗಣ್ಣವ್ರಲ್ಲಿ ಇತ್ತು ಅವರಲ್ಲಿ ಒಂದು ಸ್ವಲ್ಪ ಕಲೆ. ಏನು ಮಾಡಿದ್ರೆ ದೇವರು ಭಗವಂತ ಕಳ್ಕೊಬಿಟ್ರು ನಮ್ಮ ಮಂಡ್ಯದಲ್ಲಿ ಯಾರು ಬಂದರೂ ಕೆಲಸ ಮಾಡುವಂಥ ವ್ಯಕ್ತಿ, ಸೂಕ್ತವಾದ ವ್ಯಕ್ತಿ ಯಾರೂ ಇಲ್ಲ. ಬಂದರೆ ಕುಮಾರಣ್ಣನೇ ಬರಬೇಕು. ಈಗ ಸುಮಲತಾ ಅವರು ಪಕ್ಷೇತರವಾಗಿ ಅಭ್ಯರ್ಥಿ ಆದರೆ ಎಲೆಕ್ಷನ್ನಲ್ಲಿ ನಿಂತರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ, ಹೀರೋಗಳಾಗಿರಬಹುದು ಯಾರೇ ಆಗಿರ್ಬೋದು ಸಪೋರ್ಟ್ ಮಾಡಿದ್ರೆ ಆ ಒಂದು ಅಂಬರೀಷ್ ಅವರ ಅಲೆ ಇನ್ನೂ ಇರುತ್ತೆ ಅಂತ ಅನಿಸುತ್ತಾ ನಿಮಗೆ, ಅಥವಾ ನೀವುಗಳೆಲ್ಲ ಸಪೋರ್ಟ್ ಮಾಡ್ತೀರಾ ಅವರಿಗೆ, ಹೇಗೆ? ಮೇಡಮ್ ಅವರೇ, ಅಭಿಮಾನ ಅನ್ನೋದು ಅಭಿಮಾನ ಇದ್ದೇ ಇರ್ತದೆ. ಈಗ ಒಂದು ಸತಿ ಬಂದರೆ ಅಭಿಮಾನ ಇತ್ತು ಇದು ಮಾಡ್ತಾರೆ, ಇನ್ನೊಂದು ನೆಕ್ಸ್ಟ್ ಸತಿ ಬಂದಾಗ ಏನು ಮಾಡ್ತಾರೆ, ಅವ್ರನ್ನ ಬೈದಾನೆ ಇರ್ತಾರ. ಕೆಲಸ ಆಗಬೇಕು, ಕೆಲಸ ಆಗಲಿಲ್ಲ, ಮಾಡೋದಿಲ್ಲ, ಎಲ್ಲೋ ಕುಂತ್ಕೊಂಡು ನೀನು ಯಾರನ್ನೋ ಬೆಳೆಸ್ತಾ ಇದ್ದು ಏನೇನೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಇವತ್ತು ಬಂದು ಕೇಳಿದ್ರೆ ಮಾಡ್ತಾರಾ? ಮಾಡಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇವತ್ತು ಏನು ಬೆಲೆ ಇದೆ ನಮ್ಮ ಮಂಡ್ಯದಲ್ಲಿ ಸೋತವಂಥ ವ್ಯಕ್ತಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೂ ಸೋತಿದ್ದಾರೆ, ರಾಮನಗರ ಸೋತಿದ್ದಾರೆ. ನಾವು ಗೆಲ್ಸ್ಕೋಬೇಕು ಅಂತ ನಮ್ಮ ಮಂಡ್ಯದ ಜನ ಒಂದು ಅಭಿಮಾನ ಐತೆ. ನಮ್ಮ ಮಂಡ್ಯ ಜನ ಗೊತ್ತಲ್ಲ ನಿಮಗೆ,
ನಿಮ್ಮದವರ ಯಾವತ್ತೂ ಕೈ ಬಿಡಲ್ಲ, ಬಿಡೋದೂ ಇಲ್ಲ, ಅದಂತೂ ಖಚಿತ. ನಿಮಗೂ ಎಲ್ಲ ಗೊತ್ತು, ಟಿ ವಿ ನ್ಯೂಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತದು ವಿಷಯ. ಓಕೆ ಸರ್, ಯಾರು ಗೆಲ್ಲಿಸ್ತಾರೆ ನಮ್ಮ ಮಂಡ್ಯ ಜನ. ಓಕೆ, ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೋದಿನೇ ಆಗ್ಬೇಕು ಮೇಡಮ್, ಮೋದಿನೇ ಹಾಕ್ಬೇಕು. ನಮ್ಮ ದೇಶ ಉಳಿಸ್ಬೇಕಾದ್ರೆ ಮೋದಿನೇ ಆಗಬೇಕಷ್ಟೇ. ಇನ್ನೇನು ಜಾಸ್ತಿ ಕ್ವಶನ್ ಏನು ಬೇಕಾಗಿಲ್ಲ. ಉತ್ತರ ದೇಶ ಉಳಿಯಬೇಕು ಅಂತಂದರೆ ಮೋದಿಯವರೇ ಆಗಬೇಕು ಅಷ್ಟೇ. ಸರ್, ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ? ಮೋದಿನೇ ಆಗ್ಬೇಕು ಮೇಡಮ್ ಅವರೇ. ಮೋದಿಯವರು ಅಂತಂದರೆ ಒಂದು ಯಾವುದೇ ಅಲ್ಲಿ ಒಂದು ಕೆಲಸ ಕಾರ್ಯಕ್ಕಿಯಲ್ಲಿ ಒಬ್ಬ ಪ್ರಧಾನಿ ಪ್ರತಿಯೊಂದಕ್ಕೂ ಯಾವ ಕಾರ್ಯ ತಾವಿಂದ ಹಿಡಿದು ಒಬ್ಬ ಎಜುಕೇಷನ್ ಇದ್ರು ತಾವಿಂದ ಹಿಡಿದು ರೈತರಿಗೆ ಹೋರಾಟಕ್ಕಿಯಲ್ಲಿ ಪ್ರತಿಯೊಂದಕ್ಕಿಯಲ್ಲಿ ನಮ್ಮ ಮೋದಿಯವರು ಇರಬೇಕು. ಓಕೆ, ಇವರು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ಅವರು ಅಂತಂದರೆ ಮೇಡಮ್ ಅವರೇ ಇನ್ನೂ ಬೆಳೆ ವಯಸ್ಸೈತೆ. ರಾಹುಲ್ ಗಾಂಧಿಗೆ ಇನ್ನೂ ಬೆಳೆ ವಯಸ್ಸೈತೆ, ಕೊಡ್ಬೋದು. ಇಂದಿರಾ ಗಾಂಧಿಯವ್ರು ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಇವ್ರಿಗೆ ಇನ್ನೂ ಅನುಭವ ಬೇಕಲ್ಲ ಮೇಡಮ್ ಅವರೇ, ಅನುಭವ ಭಾಳಷ್ಟು ಬೇಕು, ಇನ್ನೂ ತಿಳ್ಕೊಬೇಕಾದ್ದು ಭಾಳಷ್ಟು ಐತೆ ಇವ್ರಿಗೆ. ಸರ್, ನೀವು ಹೇಳಿ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಪ್ರಧಾನಿ ಆಗಬಾರ್ದು? ಮೇಡಮ್, ರಾಹುಲ್ ಗಾಂಧಿಯವ್ರಿಗೆ ಇನ್ನೂ ಚೈಲ್ಡ್ ಮೈಂಡು, ಅವ್ರು ಇನ್ನೂ ತೂಕ ಅನ್ನೋದೇ ಇನ್ನೂ ಕಲ್ತಿಲ್ಲ. ಯಾವ ಥರ ಅಂದರೆ ನೋಡ್ತಾ ಇದ್ದೀರಿ ಈಗ ಅವ್ರ ನಡೆ ನುಡಿಗಳು ಮಾತುಗಳು ಎಲ್ಲ ನೋಡ್ತಾ ಇದ್ದೀರಿ. ಅವ್ರು ಆಗೋದೇ ಇಲ್ಲ ಬಿಡಿ. ಅಲ್ಲಿನ ಕಾಂಗ್ರೆಸ್ನವ್ರ ಗೌರ್ಮೆಂಟು 50 ಮೆಂಬರ್ಸ್ ಆಗಲ್ಲ, ಇನ್ನೂ 30 ವರ್ಷ ಆದರೂ ಕಾಂಗ್ರೆಸ್ ಗೌರ್ಮೆಂಟ್ ಬರಲ್ಲ. ರಾಹುಲ್ ಆಗಲ್ಲ. ಓಕೆ ಸರ್, ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ? ನರೇಂದ್ರ ಮೋದಿ. ಸರ್, ಯಾಕೆ ಸರ್ ಮೋದಿಯವ್ರು ಕೆಲಸಗಳು ಮಾಡ್ತಾರೆ ಅಂತ ಅನಿಸುತ್ತೆ. ರಾಹುಲ್ ಗಾಂಧಿಯವ್ರು ಮಾಡಿದ್ರೆ ಏನೂ ಅನಿಸಲ್ಲ. ನರೇಂದ್ರ ಮೋದಿಯವ್ರು ಬಂದರೆ ಮಾಡ್ತಾರೆ ಅಂತ ಅನಿಸುತ್ತೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಒಂದು ಮಂಡ್ಯದಲ್ಲಿ ಹಿಂದುತ್ವ ಅನ್ನೋದೇ ಇರಲಿಲ್ಲ, ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇತ್ತು. ಈಗ 1-2 ತಿಂಗಳ ಹಿಂದೆ ಒಂದಿಷ್ಟು ಘಟನೆಗಳಾಯಿತು. ಸೊ ಈ ಒಂದು ಕಾರಣಕ್ಕೋಸ್ಕರ ಇಲ್ಲೂ ಕೂಡ ಹಿಂದೂ ಅಜೆಂಡಾ ಶುರುವಾಗಿದೆಯಾ, ಹೇಗೆ? ಹಿಂದೂನೇ ಮೇಡಮ್ ಅವರ, ಇಲ್ಲಿ ಹಿಂದುತ್ವನೇ ಆಯ್ತಾ. ಇಲ್ಲಿ ಯಾರು ಇದು ಮಾಡ್ತಾ ಇಲ್ಲ. ಈಗ 70% ಅಲ್ಲ 100% ಏನು ತಿಳ್ಕೊಳ್ಳಿ, ಅದರಲ್ಲಿ ಒಂದು 20% ಇಲ್ಲ. ಇಲ್ಲಿ 80% ಐತೆ ನಮ್ಮ ಮಂಡ್ಯದಲ್ಲಿ. ಹಿಂದೂ ಅಂತಂದರೆ ಕೆಲವರು ಅವರು ಹಿಂದೂಗೆ ಬರ್ತಾರೆ, ಕೆಲವೊಂದು 10%. ಅವರಲ್ಲೂ ಐತೆ ಮೋದಿನೇ ಬರಬೇಕು ಅಂತ ಕೆಲವು ಜನದಲ್ಲಿ, ಅವರಲ್ಲೂ ಒಂದು 10% ಐತೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.